ಆರೋಪವನ್ನು ನಾವು ಮಾಡಿದ್ದೇವೆ. ಒಂದು ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದರೆ ಶೂನ್ಯ. ನಾನು ತಮಾಷೆಯಾಗಿ ಸತ್ಯ ಸಂಗತಿಯೇ ಅದನ್ನು ಹೇಳಿದೆ. ನನಗೆ ಮಾಧ್ಯಮದ ಸ್ನೇಹಿತರು ಅವತ್ತು ನಾನು ಕಿತ್ತೂರಿನಲ್ಲಿದ್ದೆ, ನನಗೆ ಯಾರೋ ಕೇಳಿದರು, ಸರ್ಕಾರದ ಬಗ್ಗೆ ನೀವೇನು ಹೇಳ್ತೀರಿ, ಈಗ ಆಗಷ್ಟೇ ಈಗಲೂ ಇದೆ, ಕೊಟ್ಟರೂ ಪಾಸ್ ಆಗದೆ ಇರೋ ಸರ್ಕಾರ ಇದೆ. ಅಂದರೆ ಅಷ್ಟು ಶೂನ್ಯ ಸಾಧನೆ. ಇವರಿಗೆ ಎಷ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೂ ಪಾಸ್ ಆಗೋದಿಲ್ಲ. ಆ ರೀತಿಯ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಈ ನೇತೃತ್ವವೇ ಜನರಿಂದ ತಿರಸ್ಕರಿಸಲ್ಪಡ್ತಾ ಇದೆ. ಆ ಕುರಿತಂತೆ ಕೆಲವು ಮಾತನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೀನಿ. ಮೊದಲಿಂದ ಕಳೆದ 6 ತಿಂಗಳಿಂದಲೂ ಸಿದ್ಧತೆಯನ್ನು ನಾವು ಮಾಡ್ತಾನೇ ಇದ್ದೀವಿ. ಸಂಘಟನಾತ್ಮಕವಾಗಿ ಅಭ್ಯರ್ಥಿ ಅಂತ ನನ್ನ ಘೋಷಿಸಿದ ನಂತರ ನಾನು ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಪ್ರವಾಸವನ್ನು ಪ್ರತಿ ತಾಲೂಕಿಗೆ 3-4 ಬಾರಿಗೆ ಹೋಗಿ ಅಲ್ಲಿ ನಗರ ಗ್ರಾಮೀಣ ಪ್ರಾಂತದ ಇಲಾಖೆ ಹೋರಾಟ ಮಾಡಿ, ಭೇಟಿ ಮಾಡಿ, ಸಭೆ ಸಮಾರಂಭಗಳನ್ನೆಲ್ಲ ನಡೆಸಿದ್ದೇವೆ. ನಮ್ಮ ಈ ಪ್ರಚಾರ ಕಾರ್ಯಕ್ಕೆ ಒಟ್ಟು ಬಹಳ ಒಂದು ತಿರುವು ಬಂದಿದ್ದು ಮತ್ತು ಹೆಚ್ಚು ಶಕ್ತಿ ಬಂದಿದ್ದು, ಕಾರ್ಯಕರ್ತರಿಗೊಂದು ಉತ್ಸಾಹ, ಪ್ರೇರಣೆ ಸಿಕ್ಕಿದ್ದು, ಅಥವಾ ಮತದಾರರಿಗೆ BJP ಬಗ್ಗೆ ಇನ್ನಷ್ಟು ಹೆಚ್ಚು ಒಂದು ವಿಶ್ವಾಸ ಬಂದಿದ್ದು ಎಲ್ಲ ಪ್ರಧಾನಮಂತ್ರಿಗಳ ಶಿಸ್ತಿ ಕಾರ್ಯಕ್ರಮ. ಹಣ ಗಳಿಕೆ ಮಾಡಬೇಕು, ATM ಬೇರೆ ಬೇರೆ ರಾಜ್ಯಗಳಿಗೆ ಕೊಡಬೇಕು. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಬೆಂಗಳೂರಿನ ಮಾಧ್ಯಮದ ಸ್ನೇಹಿತರಿಗೆ ನಾನು ಇಲ್ಲಿ ಹೇಳ್ತಾ ಇರೋದಕ್ಕಿಂತ ಜಾಸ್ತಿ ಗೊತ್ತಿದೆ. ಅವರು ಕಾಲಕ್ಕೆ ಅದನ್ನ ಅವರವರ ಹೇಗೆ ಪ್ರಕಟಿಸ್ತಾ ಇದ್ದಾರೆ. ನಾನು ಈ ಒಟ್ಟು ಸರ್ಕಾರ ಭ್ರಮ ನಿರಸನ ಉಂಟು ಮಾಡಿರುವಂತ ಶೂನ್ಯ ಸಾಧನೆ ಸರ್ಕಾರ ಆಗಿದೆ.